ನಾಡದ್ರೋಹಿ ಆರ್ ಅಶೋಕ್. ಬಿಜೆಪಿಯವರೇ, ನೀವು ದಯವಿಟ್ಟು ಕರ್ನಾಟಕ ಬಿಟ್ಟು ತೊಲಗಿ. ಬಿಜೆಪಿಯವರಿಗೆ ಹಿಗ್ಗ ಮುಗ್ಗ ಜಾಡಿಸಿದ ಕನ್ನಡಿಗರು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಭಾರತದಲ್ಲಿ ಭಾಷೆ ಅಂತಂದ್ರೆ ಕೇವಲ ಒಂದು ಸಂವಹನದ ಸಾಧನ ಅಲ್ವೇ ಅಲ್ಲ, ಅದು ನಮ್ಮ ಅಸ್ತಿತ್ವ, ನಮ್ಮ ಸಂಸ್ಕೃತಿ, ನಮ್ಮ ಗುರುತು. ತ್ರಿಭಾಷಾ ಸೂತ್ರದ ಮೂಲ ಉದ್ದೇಶ ದೇಶದಲ್ಲಿ ಭಾಷಾ ವೈವಿಧ್ಯನ ಉಳಿಸೋದು. ಆದರೆ ಪ್ರಾಕ್ಟಿಕಲಿ ಅದು ಹಲವಾರು ಬಾರಿ ಹಿಂದಿ ಹೇರಿಕೆಯಾಗಿ ಕಾಣಿಸ್ಕೊಂಡಿದೆ. ಉತ್ತರ ಭಾರತದಲ್ಲಿ ದಕ್ಷಿಣದ ಭಾಷೆಗಳನ್ನು ಕಲಿಯೋ ಒತ್ತಾಯ ಇಲ್ಲ, ಆದರೆ ದಕ್ಷಿಣದಲ್ಲಿ ಮಾತ್ರ ಉತ್ತರದ ಹಿಂದಿ ಭಾಷೆಯನ್ನು ಕಲಿಬೇಕು ಅನ್ನೋ ಒತ್ತಾಯ ಯಾಕಿದೆ? ಇದೇ ಪ್ರಶ್ನೆ ದಕ್ಷಿಣದ ರಾಜ್ಯಗಳಲ್ಲಿ ವರ್ಷಗಳಿಂದಾನು ಕೇಳಿಬರ್ತಾ ಇತ್ತು. ಹಾಗಾಗಿ ಕೆಲ ದಿನಗಳ ಹಿಂದೆ ಕರ್ನಾಟಕ ಸರ್ಕಾರ ದ್ವಿಭಾಷಾ ಸೂತ್ರವನ್ನು ಅಳವಡಿಸೋ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಇದರ ಭಾಗವಾಗಿ SSLC ವಿದ್ಯಾರ್ಥಿಗಳಿಗೆ ತೃತೀಯ ಭಾಷೆಯ ಹಿಂದಿ ಭಾಷೆಗೆ ಅಂಕಪಟ್ಟಿಯಿಂದ ಹೊರಗಿಡಲಾಗಿದೆ. ಕಳೆದ ಕೆಲ ದಿನಗಳಿಂದ SSLC ಪರೀಕ್ಷೆಯಲ್ಲಿ ಹಿಂದಿ ಭಾಷೆಯನ್ನು ಕಡ್ಡಾಯಗೊಳಿಸಬಾರದು ಅಂತ ಕನ್ನಡ ಪರ ಸಂಘಟನೆಗಳು ಒತ್ತಡ ಹಾಕಿದ್ವು. ಅದಕ್ಕೆ ಸರ್ಕಾರ ಮಣಿದಿದೆ. ಹೌದು, SSLC ಪರೀಕ್ಷೆಗೆ 525 ಅಂಕಗಳನ್ನು ನಿಗದಿ ಮಾಡಲಾಗಿದೆ. ತೃತೀಯ ಭಾಷೆ ಹಿಂದಿಗೆ ಕೋಕ್ ಕೊಡಲಾಗಿದೆ. ಆ ಮೂಲಕ ಕರ್ನಾಟಕದ SSLC ವಿದ್ಯಾರ್ಥಿಗಳಿಗೆ ಶಿಕ್ಷಣ ಇಲಾಖೆ ಮಹತ್ವದ ಸುದ್ದಿಯನ್ನ ಕೊಟ್ಟಿದೆ. ಈಗಾಗಲೇ ಈ ವಿಷಯ ರಾಜಕೀಯ ಬಣ್ಣವನ್ನು ಪಡೆದುಕೊಂಡಿದೆ. ರಾಜ್ಯ ಸರ್ಕಾರ ಹಿಂದಿ ಹೇರಿಕೆ ತಡೆಯುವ ನೆಪದಲ್ಲಿ ತ್ರಿಭಾಷಾ ಸೂತ್ರಕ್ಕೆ ಎಳ್ಳು ನೀರು ಬಿಟ್ಟು ಪರೋಕ್ಷವಾಗಿ ದ್ವಿಭಾಷಾ ನೀತಿಯನ್ನು ಜಾರಿಗೊಳಿಸ್ತಾ ಇದೆ ಅಂತ ಬಿಜೆಪಿ ನಾಯಕರು ಟೀಕೆ ಮಾಡ್ತಿದ್ದಾರೆ. ಹಿಂದಿ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ದೇಶದ್ರೋಹದ ಕೆಲಸ ಮಾಡ್ತಾ ಇದೆ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇತ್ತೀಚೆಗೆ ಬಿಜೆಪಿ ನಾಯಕ ಆರ್ ಅಶೋಕ್ ಅವರು ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮತ್ತೆ ತ್ರಿಭಾಷಾ ಸೂತ್ರವನ್ನ ಮರುಜಾರಿ ಮಾಡ್ತೇವೆ ಅಂತ ಹೇಳಿದ್ರು. ಸೊ ಇದು ಕನ್ನಡಿಗರ ಕೋಪಕ್ಕೂ ಕಾರಣ ಆಗಿರೋದು. ಯಾಕಂದ್ರೆ ತ್ರಿಭಾಷಾ ಸೂತ್ರ ಅಂತಂದ್ರೆ ಶಾಲೆಗಳಲ್ಲಿ ಕನ್ನಡ ಇಂಗ್ಲಿಷ್ ಜೊತೆಗೆ ಹಿಂದಿಯನ್ನ ಕಡ್ಡಾಯವಾಗಿ ಕಲಿಸೋದು. ಇದು ನೇರವಾಗಿ ಕನ್ನಡ ಭಾಷೆಯ ಮೇಲೆ ದಾಳಿ ಮಾಡೋ ತಂತ್ರ. ಮೊನ್ನೆ ತಾನೇ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಹಿಂದಿ ಹೇರಿಕೆಯನ್ನು ಸಮರ್ಥಿಸಿಕೊಂಡಿದ್ರು. ಕನ್ನಡಿಗರು ಅದಕ್ಕೆ ತೀವ್ರವಾಗಿ ಪ್ರತಿಭಟಿಸಿದ್ರು. ಶೋಭಾ ಕರಂದ್ಲಾಜೆ ಅವರ ಫೋಟೋಗೆ ಚಪ್ಪಲಿಯಲ್ಲಿ ಹೊಡೆದು ತಮ್ಮ ಸಿಟ್ಟನ್ನ ತೋರಿಸ್ಕೊಂಡಿದ್ರು. ಆದರೂ ಬಿಜೆಪಿಗರಿಗೆ ಬುದ್ಧಿ ಬಂದಂತೆ ಕಾಣ್ತಾ ಇಲ್ಲ. ಇವರು ಮತ್ತೆ ಮತ್ತೆ ಹಿಂದಿ ಪ್ರೀತಿಯನ್ನ ಎತ್ತಿ ಎತ್ತಿ ತೋರಿಸ್ತಿದ್ದಾರೆ. ಇನ್ನು ಈ ಭಾಷೆ ವಿಚಾರವನ್ನ ಬಿಜೆಪಿ ದೇಶಭಕ್ತಿಗೂ ಹೋಲಿಸ್ತಾ ಇದೆ. ಹಾಗಾದ್ರೆ ದೇಶಭಕ್ತಿ ಅಂತಂದ್ರೆ ಏನು? ಹಿಂದಿ ಮಾತಾಡೋದು ದೇಶಭಕ್ತಿನ, ಅಥವಾ ಕನ್ನಡ, ತಮಿಳು, ತೆಲುಗು ಮಾತಾಡುವವರು ದೇಶಭಕ್ತರಲ್ವಾ? ಹಾಗಾದ್ರೆ ಭಾರತ ಒಂದು ಬಹುಭಾಷಾ ದೇಶ. ಇಲ್ಲಿ ಎಲ್ಲಾ ಭಾಷೆಗಳಿಗೂ ಸಮಾನ ಗೌರವ ಸಿಗ್ಬೇಕಲ್ವಾ? ಇನ್ನು ಕನ್ನಡ ಭಾಷೆಯ ಇತಿಹಾಸ ಬಹಳ ಪುರಾತನವಾದದ್ದು. ನಮ್ಮ ಕರ್ನಾಟಕ ಕನ್ನಡದ ನಾಡು. ಈ ಭಾಷೆಯು ದ್ರಾವಿಡ ಭಾಷೆಗಳಲ್ಲಿ ಒಂದು. 2ನೇ ಶತಮಾನದಿಂದ ಕನ್ನಡದ ಶಾಸನಗಳು ಕಂಡುಬಂದಿದೆ. ಹಲ್ಗೂರು, ತಲ್ಗುಂಡ ಶಾಸನಗಳು ಕನ್ನಡದ ಪ್ರಾಚೀನತೆಯನ್ನು ತೋರಿಸುತ್ತೆ. 5ನೇ ಶತಮಾನದಲ್ಲಿ ಕವಿ ಪಂಪ, ರನ್ನ, ಜನ್ನ, ಹರಿಹರ, ಬಸವಣ್ಣನವರಂಥ ಮಹಾನ್ ಸಾಹಿತಿಗಳು ಕನ್ನಡದ ಸಾಹಿತ್ಯವನ್ನು ಸಮೃದ್ಧಗೊಳಿಸಿದ್ದಾರೆ. ಪಂಪ ಭಾರತ, ವಿಕ್ರಮಾರ್ಜುನ ವಿಜಯ, ಕುಮಾರವ್ಯಾಸ ಭಾರತ ಎಲ್ಲನೂ ಸಹ ಕನ್ನಡದಲ್ಲಿ ಬರೆಯಲ್ಪಟ್ಟಿದೆ. ಕರ್ನಾಟಕದ ರಾಜರುಗಳು ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದ ರಾಜರುಗಳು ಕನ್ನಡಕ್ಕೆ ರಕ್ಷಣೆ ನೀಡಿದ್ದಾರೆ. ಕನ್ನಡ ನಮ್ಮ ಸಂಸ್ಕೃತಿ, ನಮ್ಮ ಗುರುತು, ನಮ್ಮ ಅಭಿಮಾನ. ಇಂಥ ಭಾಷೆಯನ್ನು ರಕ್ಷಿಸುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ ಕೂಡ. ಆದರೆ ಸ್ವಾತಂತ್ರ್ಯದ ನಂತರ ದೇಶದಲ್ಲಿ ಹಿಂದಿ ಹೇರಿಕೆ ಶುರುವಾಗುತ್ತೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಿಂದಿ ಭಾಷೆಯನ್ನ ರಾಷ್ಟ್ರ ಭಾಷೆಯಾಗಿ ಮಾಡೋ ಯೋಜನೆಯೂ ಬಂದಿತ್ತು. ಆದರೆ ದಕ್ಷಿಣ ಭಾರತದ ರಾಜ್ಯಗಳು, ವಿಶೇಷವಾಗಿ ತಮಿಳುನಾಡು, ಕರ್ನಾಟಕ, ಆಂಧ್ರ, ಕೇರಳ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸುತ್ತೆ. 1960ರ ದಶಕದಲ್ಲಿ ತಮಿಳುನಾಡಲ್ಲಿ ದೊಡ್ಡ ಹಿಂದಿ ವಿರೋಧಿ ಚಳುವಳಿಯೇ ನಡೆದೋಯ್ತು. ಅನೇಕರು ಪ್ರಾಣವನ್ನ ಕಳ್ಕೊಂಡ್ರು. ಅದರ ನಂತರ ಕೇಂದ್ರ ಸರ್ಕಾರ ತ್ರಿಭಾಷಾ ಸೂತ್ರವನ್ನ ಜಾರಿಗೆ ತರುತ್ತೆ. ಶಾಲೆಗಳಲ್ಲಿ 3 ಭಾಷೆಗಳನ್ನ ಕಲಿಸೋದು, ಮಾತೃಭಾಷೆ, ಹಿಂದಿ ಮತ್ತು ಇಂಗ್ಲಿಷ್. ಆದರೆ ಇದು ಕೇವಲ ಹಿಂದಿ ಹೇರಿಕೆಯ ತಂತ್ರ ಆಗಿತ್ತು. ಉತ್ತರ ಭಾರತದಲ್ಲಿ ಕನ್ನಡ ಅಥವಾ ತಮಿಳನ್ನು ಕಲಿಸೋದಿಲ್ಲ. ಆದರೆ ದಕ್ಷಿಣ ಭಾರತದಲ್ಲಿ ಮಾತ್ರ ಹಿಂದಿ ಕಡ್ಡಾಯ ಅಂತ ಮಾಡಿ ದಕ್ಷಿಣ ಭಾರತದವರಿಗೆ ಅನ್ಯಾಯ ಮಾಡಿಬಿಟ್ರು. ಇನ್ನು ಕರ್ನಾಟಕದಲ್ಲಿ ಗೋಕಾಕ್ ಚಳುವಳಿ, ಕನ್ನಡ ಸಾಹಿತ್ಯ ಪರಿಷತ್ತು, ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಸಂಘಟನೆಗಳು ಕನ್ನಡ ರಕ್ಷಣೆಗಾಗಿ ಹೋರಾಟ ಮಾಡಿದ್ವು. ಕನ್ನಡಿಗರು ತಮ್ಮ ಭಾಷೆಗೆ ಅಪಾಯ ಬಂದಾಗ ಒಗ್ಗಟ್ಟಾಗಿ ನಿಂತರು. ಆದರೆ ಬಿಜೆಪಿ ಪಕ್ಷಕ್ಕೆ ಇದು ಅರ್ಥನೇ ಆಗ್ತಾ ಇಲ್ಲ. ಅವರು ರಾಜಕೀಯಕ್ಕಾಗಿ ಯಾವುದನ್ನು ಬೇಕಿದ್ರೂ ಮಾಡೋಕ್ಕೂ ರೆಡಿ ಇದ್ದಾರೆ. ಭಾಷೆ, ನೆಲ, ಜಲ ಅಂತ ಬಂದಾಗ್ಲಾದ್ರೂ ಮೊದಲು ನಾವು ರಾಜಕೀಯವನ್ನ ನೋಡಬಾರ್ದಲ್ವಾ? ಆದರೆ ಇವರು ಮೊದಲು ರಾಜಕೀಯವನ್ನೇ ನೋಡ್ತಾರೆ. ಕೇಂದ್ರ ಸರ್ಕಾರ ಈಗಾಗಲೇ ದಕ್ಷಿಣದ ರಾಜ್ಯಗಳ ಮೇಲೆ ಹಿಂದಿ ಹೇರಿಕೆ ಮಾಡ್ತಾ ಇದೆ. ರೈಲಿನ ಟಿಕೆಟ್ಗಳಲ್ಲಿ ಹಿಂದಿ, ಬ್ಯಾಂಕ್ ಫಾರ್ಮ್ಗಳಲ್ಲಿ ಹಿಂದಿ, ಸರ್ಕಾರಿ ಕಚೇರಿಗಳಲ್ಲಿ ಹಿಂದಿ, ಎಲ್ಲೆಡೆ ಸಹ ಹಿಂದಿ. ಇದು ದಕ್ಷಿಣದ ರಾಜ್ಯಗಳ ಮೇಲಿನ ದೌರ್ಜನ್ಯ. ಇದರಿಂದ ನಮ್ಮ ಮಕ್ಕಳು ಕನ್ನಡವನ್ನ ಮರಿತಾರೆ, ನಮ್ಮ ಸಂಸ್ಕೃತಿ ನಾಶ ಆಗುತ್ತೆ. ಈಗ ಆರ್ ಅಶೋಕ್ ಅವರು ಮತ್ತೆ ತ್ರಿಭಾಷಾ ಸೂತ್ರದ ಮಾತನ್ನ ಎತ್ತಿದ್ದಾರೆ. ಇದು ಕನ್ನಡಿಗರ ಕೋಪಕ್ಕೆ ಕಾರಣ ಆಗಿರೋದು. ಶೋಭಾ ಕರಂದ್ಲಾಜೆ ಅವರು ಹಿಂದಿಯನ್ನು ಸಮರ್ಥಿಸಿದಾಗ
ಕನ್ನಡಿಗರು ಚಪ್ಪಲಿಯಿಂದ ಹೊಡೆದು ಪ್ರತಿಭಟನೆ ಮಾಡಿದ್ರು. ಅಷ್ಟು ಸಿಟ್ಟು ಬಂದಿತ್ತು ಜನರಿಗೆ. ಆದರೂ ಬಿಜೆಪಿಗರು ಪಾಠ ಕಲಿತಾ ಇಲ್ಲ. ಇವರು ಕೇಂದ್ರದ ಹಿಂದಿ ಪ್ರೀತಿಯನ್ನ ರಾಜ್ಯದಲ್ಲಿ ಮುಂದುವರ್ಸೋಕೆ ನೋಡ್ತಿದ್ದಾರೆ. ಇದರಿಂದಾಗಿ ಕನ್ನಡಿಗರು ಇವರನ್ನ ನಾಡದ್ರೋಹಿಗಳು ಅಂತ ಕರೀತಿದ್ದಾರೆ. ನಾಡದ್ರೋಹಿ ಅಂತಂದ್ರೆ ತನ್ನ ನಾಡಿನ ಭಾಷೆ, ಸಂಸ್ಕೃತಿ, ಅಸ್ತಿತ್ವಕ್ಕೆ ದ್ರೋಹ ಮಾಡುವವರು. ಬಿಜೆಪಿಗರು ರಾಜಕೀಯ ಲಾಭಕ್ಕಾಗಿ ಕನ್ನಡಕ್ಕೆ ದ್ರೋಹವನ್ನ ಮಾಡ್ತಿದ್ದಾರೆ. ಅವರು ಹಿಂದಿ ಪ್ರೇಮಿಗಳಾಗಿ ಕನ್ನಡವನ್ನು ವಿರೋಧಿಸ್ತಿದ್ದಾರೆ. ಭಾಷೆ, ನೆಲ, ಜಲ ಅಂತ ಬಂದಾಗ ರಾಜಕೀಯವನ್ನ ಮರಿಬೇಕಲ್ವಾ? ಕನ್ನಡ ನಮ್ಮ ಜೀವನಾಡಿ. ನಮ್ಮ ಮಕ್ಕಳು ಕನ್ನಡವನ್ನ ಕಲಿಯದೇ ಇದ್ರೆ ನಾಳೆ ನಮ್ಮ ನಾಡು ಏನಾಗತ್ತೆ? ಈ ಹಿಂದಿ ಹೇರಿಕೆಯಿಂದ ದಕ್ಷಿಣದ ರಾಜ್ಯಗಳು ಈಗಾಗಲೇ ಹಲವನ್ನ ಕಳ್ಕೊಂಡ್ಬಿಟ್ಟಿದೆ. ಈಗಾಗಲೂ ಅದರ ಪರಿಣಾಮ ನಾವುಗಳು ಅನುಭವಿಸ್ತಾನೇ ಇದ್ದೇವೆ. ತಮಿಳುನಾಡು ಇನ್ನೂ ಹಿಂದಿಯನ್ನ ವಿರೋಧಿಸ್ತಾ ಇದೆ. ನಾವು ಕರ್ನಾಟಕದಲ್ಲಿ ಕನ್ನಡಕ್ಕೆ ರಕ್ಷಣೆ ನೀಡಬೇಕು. ಬಿಜೆಪಿಯ ತ್ರಿಭಾಷಾ ಸೂತ್ರವನ್ನು ವಿರೋಧಿಸಬೇಕು. ಅವರ ನಾಡದ್ರೋಹಿ ಮನೋಭಾವವನ್ನ ಬಯಲು ಮಾಡಬೇಕು. ಸೊ ಬಿಜೆಪಿಗರು ಯಾವಾಗಲೂ ಸಹ ಒಂದು ದೇಶ ಒಂದು ಭಾಷೆ ಅಂತ ಹೇಳ್ತಾರೆ. ಆದರೆ ಅದು ಹಿಂದಿ ಮಾತ್ರ ಅವ್ರ ಪ್ರಕಾರ. ದಕ್ಷಿಣದ ಭಾಷೆಗಳನ್ನು ಅವರು ಗಣನೆಗೆ ತೆಗೆದುಕೊಳ್ಳೋದೇ ಇಲ್ಲ. ಇದು ಏಕಾಧಿಪತ್ಯ ಅಲ್ವಾ? ಇದು ಜನತಂತ್ರಕ್ಕೆ ವಿರುದ್ಧ ಅಲ್ವಾ? ಕನ್ನಡಿಗರು ಇಂಥ ನಾಡದ್ರೋಹಿಗಳಿಗೆ ಸರಿಯಾದ ಪಾಠವನ್ನು ಕಲಿಸಬೇಕು. ನಮ್ಮ ಭಾಷೆಯನ್ನು ರಕ್ಷಿಸೋದು ನಮ್ಮ ಕೈಯಲ್ಲೇ ಇದೆ. ಇನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಆರ್ ಅಶೋಕ್ರಿಂದ ಹಿಡಿದು ಶೋಭಾ ಕರಂದ್ಲಾಜೆ ತನಕ ಹಿಂದಿಯನ್ನು ಸಮರ್ಥಿಸುವಂತ ಎಲ್ರಿಗೂ ಸಹ ಜನ ತಾರಮರ ಬೈತಿದ್ದಾರೆ. ನಾಡದ್ರೋಹಿ ಬಿಜೆಪಿಯವರೇ ಕರ್ನಾಟಕ ಬಿಟ್ಟು ತೊಲಗಿ ಅನ್ನೋ ಘೋಷಣೆಗಳು ಹೆಚ್ಚಾಗಿ ಕೇಳಿಬರ್ತಾ ಇದೆ. ಕನ್ನಡ ಭಾಷೆ ನಮ್ಮ ಹೆಮ್ಮೆ. ಅದನ್ನು ಉಳಿಸೋದಕ್ಕಾಗಿ ನಾವು ಹೋರಾಡೋಣ. ಕನ್ನಡ ನಾಡು ಎಂದಿಗೂ ಹಿಂದಿಗೆ ಬಗ್ಗೋದಿಲ್ಲ. ಇದು ಪ್ರತಿ ಕನ್ನಡಿಗನ ಅಂತರಾಳದ ಮಾತು. ಇನ್ನು ಯಾವೆಲ್ಲ ಬಿಜೆಪಿ ನಾಯಕರು ಹಿಂದಿ ಬೇಕು, ಹಿಂದಿಯನ್ನ ಶಾಲೆಗಳಲ್ಲಿ ಕಲಿಸಲೇಬೇಕು ಅಂತ ಒತ್ತಡ ಹೇರ್ತಾ ಇದ್ದೀರಲ್ವಾ, ಅಂಥ ನಾಡದ್ರೋಹಿಗಳು ದಯವಿಟ್ಟು ನಮ್ಮ ರಾಜ್ಯವನ್ನ ಬಿಟ್ಟು ಹಿಂದಿ ಮಾತಾಡುವಂಥ ರಾಜ್ಯಕ್ಕೆ ನೀವು ಹೋಗ್ಬೋದು. ನಿಮ್ಮ ದಾರಿ ನಿಮಗೆ, ನಮ್ಮ ದಾರಿ ನಮಗೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.